ಎಲ್ಲರಿಗೂ ನಮಸ್ಕಾರ. ಯೋಗ ಚಿಕಿತ್ಸೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ನನ್ನ ಹೆಸರು ಡಾಕ್ಟರ್ ಯಶಸ್ವಿನಿ. ಇವತ್ತಿನ ಸಂಚಿಕೆಯಲ್ಲಿ ಯೋಗ ಫಾರ್ ಡೈಜೆಸ್ಟಿವ್ ಡಿಸಾರ್ಡರ್ಸ್ ಕಲ್ತ್ಕೊಳ್ಳೋಣ. ಲಾಸ್ಟ್ ಎಪಿಸೋಡಲ್ಲೇ ನೋಡಿದ್ವಿ ನಾವು ಡೈಜೆಸ್ಟಿವ್ ಡಿಸಾರ್ಡರ್ಸ್ ಅಂದರೆ ಏನು, ಏತಕ್ಕೆ ಬರುತ್ತೆ, ಅದನ್ನು ಯಾವ ರೀತಿ ಆಸನಾಸ್ ಮಾಡಿ ನಾವು ಸರಿಪಡಿಸ್ಕೋಬೋದು ಅಂತ. ಇವತ್ತಿನ ಎಪಿಸೋಡಲ್ಲಿ ಇನ್ನಷ್ಟು ಆಸನಗಳನ್ನು ಮತ್ತು ಪ್ರಾಣಾಯಾಮಗಳನ್ನು ಕಲ್ತ್ಕೊಳ್ಳೋಣ. ಮೊದಲನೇದಾಗಿ ಪ್ರಾರ್ಥನೆಯಿಂದ ಶುರು ಮಾಡೋಣ. ಎಲ್ಲರೂ ನಮಸ್ಕಾರ ಮುದ್ರೆ ತಗೊಳ್ಳಿ. ಬೆನ್ನು ನೇರವಾಗಿರಲಿ, ಕಣ್ಣು ಮುಚ್ಚಿಡಿ, ದೀರ್ಘವಾದ ಉಸಿರನ್ನು ತಗೊಳ್ಳಿ, ಉಸಿರನ್ನು ಬಿಡಿ, ಉಸಿರು ತಗೊಳ್ಳಿ, ಉಸಿರನ್ನು ಹೊರಗಾಕಿ. ಪ್ರಾರ್ಥನೆಯಿಂದ ಶುರು ಮಾಡೋಣ. ದೀರ್ಘವಾದ ಉಸಿರನ್ನು ತಗೊಳ್ಳಿ. ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾಣತೋಸ್ಮಿ. ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನವಾಗಿ ಎರಡು ಕೈಗಳನ್ನು ಉಜ್ಜಿ ಶಾಖವನ್ನು ಕಣ್ಣಿನ ಮೇಲೆ ಇಟ್ಕೊಳ್ಳಿ. ನಿಧಾನವಾಗಿ ಕಣ್ಣನ್ನು ತೆರೆಯಿ. ಮುಂಚಿನ ಎಪಿಸೋಡಲ್ಲೂ ಸಹ ಹೇಳಿದ್ದೆ, ನಾವು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಾವು ಸೂಕ್ಷ್ಮ ವ್ಯಾಯಾಮವನ್ನು ಮಾಡಬೇಕು ಅಂತ. ಸೂಕ್ಷ್ಮ ವ್ಯಾಯಾಮದಲ್ಲಿ ಏನೇನು ಬರುತ್ತೆ, ಕುತ್ತಿಗೆ ಮೂವ್ಮೆಂಟ್, ಶೋಲ್ಡರ್ ಮೂವ್ಮೆಂಟ್, ಕಾಲಿನ ಮೂವ್ಮೆಂಟ್, ಇದನ್ನೆಲ್ಲದನ್ನು ಮಾಡಿ ನಂತರನೇ ನಾವು ಆಸನ ಪ್ರಾಕ್ಟೀಸ್ಗೆ ಹೋಗಬೇಕು. ಇವತ್ತಿನ ಫಸ್ಟ್ ಆಸನ ಏನು ಮಾಡೋಣ, ಮಲಾಸನವನ್ನು ಮಾಡೋಣ. ಮಲಾಸನ ಹೇಗೆ ಮಾಡೋದು, ನಿಧಾನವಾಗಿ ನಮಸ್ಕಾರ ಮುದ್ರೆ ತಗೊಳ್ಳಿ. ನಮಸ್ಕಾರ ಮುದ್ರೆಯಲ್ಲಿ ನಿಮ್ಮ ಎಲ್ಬೋಸನ್ನು ಸಹ ಜೋಡಿಸಿಟ್ಕೋಬೇಕು. ಮೊನಕೈ ಸಹ ಟಚ್ ಆಗಿರಬೇಕು. ಕಾಲನ್ನು ಸ್ವಲ್ಪ ಅಗಲ ಮಾಡ್ಕೊಳ್ಳಿ. ಬೆರಳುಗಳು ಮುಂದೆಗಡೆನೇ ಇರಬೇಕು. ಕಾಲು ಈ ಥರ ಸೈಡಿಗೆ ಹೋಗಬಾರ್ದು. ಬೆರಳು ಮುಂದೆಗಡೆ ಇರಲಿ. ಕೈಗಳು ಜೋಡಿಸಿಟ್ಕೊಳ್ಳಿ. ಈಗ ಏನು ಮಾಡ್ತೀರಾ, ದೀರ್ಘವಾದ ಉಸಿರನ್ನು ತಗೊಳ್ಳಿ. ಉಸಿರನ್ನು ತಗೊಂಡು ಏನು ಮಾಡ್ತೀರಾ, ಉಸಿರನ್ನು ಬಿಡುತ್ತಾ ಕೆಳಗೆ ಹೋಗಬೇಕು. ಸಂಪೂರ್ಣವಾಗಿ ಕುತ್ಕೋಬೇಕು. ಕುತ್ಕೊಂಡ್ಮೇಲೆ ಏನು ಮಾಡ್ತೀರಾ, ನಿಮ್ಮ ಮಂಡಿ ಏನಿದೆ ಮಂಡಿಯನ್ನು ತಳ್ತೀರ. ನೋಡಿ, ಬೆನ್ನು ನೇರವಾಗಿರಬೇಕು. ಬೆನ್ನು ಹೀಗೆ ಮುಂದೆ ಬಾಗೋದು ಮಾಡಬಾರ್ದು. ಬೆನ್ನು ನೇರವಾಗಿರಬೇಕು. ಮಂಡಿಯನ್ನು ಮೊಣಕೈಯಿಂದ ತಳ್ಳಬೇಕು. ಕಣ್ಮುಚ್ಚಿ ಹೋಲ್ಡ್ ಮಾಡಿ, ಬೆನ್ನು ನೇರವಾಗಿ ಇಟ್ಕೊಳ್ಳಿ. ಉಸಿರನ್ನು ತಗೊಳ್ಳಿ, ಉಸಿರನ್ನು ಬಿಡಿ. ಆದಷ್ಟು ನಿಮ್ಮ ಸೊಂಟವನ್ನು ಕೆಳಗೆ ತಳ್ಳಕ್ಕೆ ಟ್ರೈ ಮಾಡಬೇಕು. ನಿಧಾನವಾಗಿ ಕಣ್ ತೆಗೀರಿ. ಉಸಿರನ್ನು ತಗೊಳ್ತಾ ನಿಧಾನವಾಗಿ ಮೇಲ್ ಬನ್ನಿ. ಇದೇ ಪ್ರಾಕ್ಟೀಸನ್ನು ಒಂದು 5 ಸಲ ಮಾಡೋಣ. ಉಸಿರನ್ನು ಬಿಡ್ತಾ ನಿಧಾನವಾಗಿ ಕೆಳಗೆ ಹೋಗಿ, ಮಂಡಿಯನ್ನು ಸೈಡಿಗೆ ತಳ್ಳಿ ಹೋಲ್ಡ್ ಮಾಡಿ. ವೆರಿ ಗುಡ್. ಉಸಿರನ್ನು ತಗೊಳ್ತಾ ಮೇಲೆ. ಮತ್ತೆ ಉಸಿರು ಬಿಡ್ತಾ ಕೆಳಗೆ ಬನ್ನಿ. ಮಂಡಿಯನ್ನು ತಳ್ಳಿ ಹೊರಗೆ ಹೋಲ್ಡ್ ಮಾಡಿ. ಉಸಿರು ತಗೊಳ್ತಾ ಮೇಲೆ ಬನ್ನಿ. ಈ ಮಲಾಸನ ಏನಿದೆ, ಈ ಪ್ರಾಕ್ಟೀಸ್ ಬಂದ್ಬಿಟ್ಟು ಮಲಬದ್ಧತೆ ಅಥವಾ ಕಾನ್ಸ್ಟಿಪೇಷನ್ ಅಂತ ಏನು ಹೇಳ್ತೀವಿ, ಅದಕ್ಕೆ ತುಂಬ ಒಳ್ಳೆಯದು. ಹೇಗೆ ಒಳ್ಳೆಯದು, ಈಗ ನೋಡಿ ಪಾಸ್ಚರಲ್ಲಿ ನೋಡ್ತೀರಾ ನೀವು, ನಿಮಗೆ ಅಬ್ಡಮನ್ ಮೇಲೆ ಪ್ರೆಷರ್ ಇನ್ಕ್ರೀಸ್ ಆಗ್ತಾ ಇದೆ ಅಂತ. ಮತ್ತು ನಾವು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ವಿ, ವಾಯು ಸ್ಟ್ಯಾಗ್ನೆಂಟ್ ಆಗಿರುತ್ತೆ ಅಂತ. ಪ್ರಾಣಶಕ್ತಿ ಸಂಚರಣೆ ಏನಿದೆ ಅದು ಹೊಟ್ಟೆಯಲ್ಲಿ ಜಾಸ್ತಿ ಮಾಡ್ತಾ ಬರುತ್ತೆ. ಜಾಸ್ತಿ ಮಾಡಿದಾಗ ಏನಾಗುತ್ತೆ, ನಿಮ್ಮ ಮಲಬದ್ಧತೆ ಕಡಿಮೆ ಆಗ್ತಾ ಬರುತ್ತೆ. ಅಂದರೆ ಮೋಷನ್ ಹೋಗೋಕ್ಕೆ ಸ್ವಲ್ಪ ಈಸಿ ಆಗಿರುತ್ತೆ, ಮೂಮೆಂಟ್ಸ್ ಈಸಿಯಾಗಿ ಆಗುತ್ತೆ ಅಂತ. ಉಸಿರು ತಗೊಳ್ತಾ ನಿಧಾನವಾಗಿ ಮೇಲೆ ಬನ್ನಿ. ಇನ್ನೊಂದು 2 ಸುತ್ತು ಮಾಡೋಣ. ಉಸಿರು ಬಿಡುತ್ತಾ ಕೆಳಗೆ ಬನ್ನಿ. ವೆರಿ ಗುಡ್. ಮಂಡಿಯನ್ನು ಆಚೆ ತಳ್ಳಿ, ಬೆನ್ನು ನೇರವಾಗಿ ಇಟ್ಕೊಳ್ಳಿ. ನೋಡಿದ್ರಲ್ಲ ಹೊಟ್ಟೆಯಲ್ಲಿ ಪ್ರೆಷರ್ ಫೀಲ್ ಆಗ್ತಿದೆ ಅಲ್ಲ ನಿಮಗೆ. ಇನ್ನೊಂದು ಸುತ್ತು ಮಾಡೋಣ. ಉಸಿರು ತೊಗೊಂಡು ಮೇಲೆ ಬನ್ನಿ. ಕೊನೆಯ ಸುತ್ತು. ಉಸಿರು ಬಿಡ್ತಾ ಕೆಳಗೆ ಹೋಗಿ. ಬೆನ್ನು ನೇರವಾಗಿರಲಿ. ಕಣ್ಮುಚ್ಚಿ ಹೋಲ್ಡ್ ಮಾಡಿ. ಎಷ್ಟಾಗುತ್ತೋ ಅಷ್ಟು ಸೊಂಟನ ಕೆಳಗೆ ಪುಷ್ ಮಾಡೋಕ್ಕೆ ಟ್ರೈ ಮಾಡಿ. ಬೆನ್ನು ನೇರವಾಗಿರಲಿ. ಉಸಿರಾಡ್ತಾ ಇರಿ. ಉಸಿರಾಡ್ತಾ ಇರಿ. ಗಮನಿಸಿ ಹೊಟ್ಟೆ ಭಾಗದ ಮೇಲೆ. ನಿಧಾನವಾಗಿ ಉಸಿರು ತಗೊಂಡು ಮೇಲ್ ಬನ್ನಿ. ಈಗ ಕೈಗಳನ್ನು ರಿಲೀಸ್ ಮಾಡಿ. ನೋಡಿದ್ರಲ್ಲ ಮಲಾಸನ ಹೇಗೆ ಮಾಡೋದು ಅಂತ. ಇದು ಮಲಬದ್ಧತೆ ಇದ್ದವರಿಗೆ ಮೇನ್ ಆಗಿ ಮಾಡಬೇಕಾದಂಥ ಆಸನ. ನೆಕ್ಸ್ಟ್ ಆಸನ ಏನು ಮಾಡೋಣ, ನೆಕ್ಸ್ಟು ಮಲ್ಕೊಂಡು ಹೇಗೆ ಆಸನಗಳನ್ನ ಮಾಡೋದು ಅಂತ ನೋಡೋಣ. ಮಲ್ಕೊಳ್ಳೋ ಪೊಸಿಷನ್ಗೆ ಹೇಗೆ ಹೋಗೋದು, ನಿಧಾನವಾಗಿ 2 ಕೈಗಳನ್ನು ಮುಂದೆ ಇಟ್ಕೊಳ್ಳಿ. ಕಾಲನ್ನು 1 by 1 ಕೆಳಗಿಟ್ಕೊಳ್ಳಿ. ಇಲ್ಲಿಂದ ಏನು ಮಾಡ್ತೀರಾ, ಸೈಡಿಗೆ ತಿರ್ಕೋತೀರ. ನಿಧಾನವಾಗಿ ಕೂತ್ಕೊಳ್ಳಿ. ಕೈಯನ್ನು ರಿಲೀಸ್ ಮಾಡಿ. ಈಗ 1 by 1 ಕಾಲನ್ನು ಸಹ ರಿಲೀಸ್ ಮಾಡಿ ದಂಡಾಸನಕ್ಕೆ ಬನ್ನಿ.
ಸೊ ಮೊದಲಿಗೆ ದಂಡಾಸನಕ್ಕೆ ಬರಬೇಕು. ದಂಡಾಸನದಿಂದ ಏನು ಮಾಡ್ತೀರಾ, ನಿಮ್ಮ ಎಲ್ಬೋ ಸಹಾಯದಿಂದ ಮಲ್ಕೋಬೇಕು. ಎಸ್, ಬೆನ್ನಿನ ಮೇಲೆ ಮಲ್ಕೊಳ್ಳಿ, ಕಾಲನ್ನು ಅಗಲ ಮಾಡಿ, ಕೈಗಳನ್ನು ಚಾಚಿ, ಕಣ್ಮುಚ್ಚಿ ರಿಲ್ಯಾಕ್ಸ್ ಮಾಡಿ. ಎಸ್, ಶವಾಸನದಲ್ಲಿ ರಿಲ್ಯಾಕ್ಸ್ ಮಾಡಿ ಉಸಿರಾಡ್ತಾ ಇರಿ, ವಿಶ್ರಾಂತಿಯಲ್ಲಿರಿ. ಎಸ್, ಮೊದಲನೇ ಅಭ್ಯಾಸ ಪಾದೋತ್ಥಾನಾಸನ ಮಾಡೋಣ. ಹೇಗೆ ಮಾಡೋದು ಪಾದೋತ್ಥಾನಾಸನ? ನಿಧಾನವಾಗಿ ಎರಡು ಕಾಲನ್ನು ಹತ್ರ ಇಟ್ಕೊಳ್ಳಿ, ಕೈಗಳನ್ನು ದೇಹದ ಪಕ್ಕದಲ್ಲಿ ಇಟ್ಕೊಳ್ಳಿ. ಎಸ್, ಈಗ ನಿಧಾನವಾಗಿ ಕಾಲನ್ನು ಮೇಲೆತ್ತಿ, ಮಂಡಿ ನೇರವಾಗಿರಬೇಕು. ಎಷ್ಟು ಮೇಲೆ ಎತ್ತಕ್ಕಾಗುತ್ತೋ ಅಷ್ಟೆತ್ತಿ. ಈಗ ಈ ರೀತಿ ಫೋಲ್ಡ್ ಆಗಬಾರ್ದು, ಸ್ಟ್ರೇಟಾಗಿ ಇಟ್ಕೊಂಡು ಎಷ್ಟು ಮೇಲೆ ಎತ್ತಕ್ಕಾಗುತ್ತೋ ಅಷ್ಟು ಮೇಲೆ ಎತ್ತಿ. ಎಸ್, ನಿಧಾನವಾಗಿ ಉಸಿರನ್ನು ಬಿಡ್ತಾ ಕೆಳಗೆ ಬನ್ನಿ. ಮತ್ತೊಮ್ಮೆ ಉಸಿರು ತಗೊಂಡು ಎಡಗಾಲನ ಮೇಲೆತ್ತಿ, ಉಸಿರು ಬಿಡ್ತಾ ಕೆಳಗೆ. ಎಸ್, ನೋಡ್ತಿದ್ದೀರಲ್ಲ ಕಾಲನ್ನು ಮೇಲೆತ್ತಿ ಕೆಳಗೆ ಇಳಿಸ್ಬೇಕಾದ್ರೆ ಹೊಟ್ಟೆ ಭಾಗದಲ್ಲಿ ಹೇಗೆ ನಿಮಗೆ ಟೆನ್ಷನ್ ಫೀಲ್ ಆಗ್ತದೆ ಅಂತ. ಎಸ್, ಸೊ ಈ ಅಭ್ಯಾಸ ಮಾಡೋದ್ರಿಂದ ಏನಾಗುತ್ತೆ, ಸೊ ಮುಂಚೆನೇ ಹೇಳಿದ್ವಿ ಪ್ರಾಣಶಕ್ತಿ ಸ್ಟ್ಯಾಗ್ನೆಂಟ್ ಆಗಿರುತ್ತೆ ಅಂತ. ಸೊ ಪ್ರಾಣಶಕ್ತಿ ಸಂಚಾರ ಹೆಚ್ಚಾಗ್ತಾ ಹೋಗುತ್ತೆ ಹೊಟ್ಟೆ ಭಾಗದಲ್ಲಿ. ಎಸ್, ಅದರಿಂದ ಏನಾಗುತ್ತೆ, ನಿಮ್ಮ ಡೈಜೆಷನ್ ಏನಿದೆ ಈಸಿಯಾಗಿ ಆಗುತ್ತೆ. ಎಸ್, ಇನ್ನೊಂದು 4 ಸುತ್ತು ಮಾಡೋಣ. ಕಾಲು ಮೇಲೆತ್ತಿ ನೇರವಾಗಿರಲಿ, ಉಸಿರು ಬಿಡ್ತಾ ಕೆಳಗೆ ತಗೊಬನ್ನಿ. ಉಸಿರು ತಗೊಳ್ತಾ ಕಾಲು ಮೇಲೆತ್ತಿ, ಉಸಿರು ಬಿಡ್ತಾ ಕೆಳಗೆ. ಉಸಿರು ತಗೊಂಡು ಮೇಲೆತ್ತಿ, ಆದಷ್ಟು ನೇರವಾಗಿ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡಿ, ಮಡಚಬೇಡಿ ಮಂಡಿನ. ಉಸಿರು ಬಿಡ್ತಾ ಕೆಳಗೆ ತಗೊಬನ್ನಿ. ಉಸಿರು ತಗೊಂಡು ಮೇಲೆತ್ತಿ, ಉಸಿರು ಬಿಡ್ತಾ ಕೆಳಗೆ. ಗಮನ ಇರಲಿ, ಯಾವುದೇ ರೀತಿ ಹೃದಯ ಸಂಬಂಧ ಪ್ರಾಬ್ಲಮ್ ಇರೋರು ಇದನ್ನು ಮಾಡೋ ಹಾಗಿಲ್ಲ. ಎಸ್, ಬಿ ಪಿ ಜಾಸ್ತಿ ಇರೋರು ಅಥವಾ ಬೇರೆ ಏನೋ ತೊಂದರೆ ಇರೋದು ಹಾರ್ಟ್ ಸಂಬಂಧಪಟ್ಟದ್ದಂತೆ ಅವ್ರು ಮಾಡೋ ಹಾಗಿಲ್ಲ. ಎಸ್, ನಿಧಾನವಾಗಿ ರಿಲ್ಯಾಕ್ಸ್ ಮಾಡಿ ವಾಪಸ್ ಶವಾಸನಕ್ಕೆ ಬನ್ನಿ. ಕಾಲನ್ನು ಅಗಲ ಮಾಡಿ, ಕಣ್ಮುಚ್ಚಿ. ಎಸ್, ಉಸಿರು ತಗೊಂಡು ಉಸಿರನ್ನು ಬಿಡಿ. ಉಸಿರು ತಗೊಳ್ಳಿ, ಉಸಿರು ಬಿಡಿ. ಎಸ್, ಸೊ ಮುಂದಿನ ಅಭ್ಯಾಸ ಏನು ಮಾಡೋಣ, ಪಾದಚಕ್ರಾಸನ. ಹೀಗೆ ಮಾಡೋದು ಪಾದಚಕ್ರಾಸನ. ಎರಡು ಕಾಲಿನ ಹತ್ತಿರ ತಗೊಳ್ಳಿ, ಕೈಗಳನ್ನು ಮತ್ತೆ ಪೃಷ್ಠಭಾಗದ ಪಕ್ಕದಲ್ಲಿ ಇಟ್ಕೊಳ್ಳಿ. ನಿಧಾನವಾಗಿ ಉಸಿರನ್ನು ತಗೊತಾ ಬಲಗಾಲನ್ನು ಮೇಲೆತ್ತಿ. ಎಸ್, ಚಕ್ರಾಸನ ಎಂದರೇನು, ಚಕ್ರದ ಆಕಾರದಲ್ಲಿ ಮಾಡೋದು ಅಂತ. ಸೊ ನಿಧಾನವಾಗಿ ಕಾಲನ್ನು ಸುತ್ತಬೇಕು. ಎಸ್, ಕಾಲಿನಿಂದ ಒಂದು ಕಂಪ್ಲೀಟ್ ಸರ್ಕಲನ್ನು ಮಾಡೋಕ್ಕೆ ಟ್ರೈ ಮಾಡಬೇಕು. ಸೊ ಕಾಲು ಎಲ್ಲ ಕಡೆ ಬರಬೇಕು. ಎಸ್, ಒಂದೇ ಕಡೆ ಮಾತ್ರ ನಿಲ್ಲಿಸೋದಲ್ಲ, ಕಂಪ್ಲೀಟಾಗಿ ರೊಟೇಟ್ ಮಾಡಬೇಕು. ಎಸ್, ರೊಟೇಟ್ ಮಾಡುವಾಗ ಫೀಲ್ ಆಗ್ತದೆ ಅಲ್ಲ ನಿಮಗೆ ಹೊಟ್ಟೆ ಭಾಗದಲ್ಲಿ ಟೆನ್ಷನ್. ಸೊ ಗಮನಿಸಿ, ಅದನ್ನು ನಿಧಾನವಾಗಿ ಮಾಡಿ, ಫಾಸ್ಟಾಗಿ ಮಾಡಬೇಕು ಅಂತೇನಿಲ್ಲ. ಎಷ್ಟಾಗುತ್ತೋ ಅಷ್ಟು ನಿಧಾನಕ್ಕೆ ಮಾಡಿ. ವೆರಿ ಗುಡ್, ಕಂಪ್ಲೀಟ್ ರೊಟೇಷನ್ ಆಗಲಿ. ಎಸ್, ಸೊ ಈಗ ಇದೇ ಪ್ರಾಕ್ಟೀಸ್ನ ಆಪೋಸಿಟ್ ಸೈಡಲ್ಲೂ ಸಹ ಮಾಡೋಣ. ಎಸ್, ಉಸಿರು ತಗೊಂಡ ಮೇಲೆ ಉಸಿರು ಬಿಡುತ್ತಾ ಕೆಳಗೆ ಕಂಪ್ಲೀಟಾಗಿ ರೊಟೇಟ್ ಮಾಡಿ ಕಾಲನ್ನು. ಕಂಟಿನ್ಯೂ ಮಾಡಿ. ಎಸ್, ನೋಡಿದ್ರಲ್ಲ ಹೊಟ್ಟೆ ಭಾಗದಲ್ಲಿ ಹೇಗೆ ಟೆನ್ಷನ್ ಫೀಲ್ ಆಗ್ತಿದೆ ಅಂತ. ಆದಷ್ಟು ಮಂದಿ ನೇರವಾಗಿ ಇಟ್ಕೊಳ್ಳಿ, ಮಂಡಿ ಮಡಚಬಾರ್ದು. ಎಸ್, ಕೊನೆ ಸುತ್ತು ಕಂಪ್ಲೀಟ್ ರೊಟೇಟ್ ಮಾಡಿ, ನಿಧಾನವಾಗಿ ರಿಲೀಸ್ ಮಾಡಿ. ಎಸ್, ಸೊ ಈಗ ಇದೇ ಪ್ರಾಕ್ಟೀಸನ್ನು ಎಡಗಡೆಯಲ್ಲಿ ಸಹ ಮಾಡೋಣ. ಹೇಗೆ ಮಾಡ್ತಾರೆ ಎಡಗಡೆಯಲ್ಲಿ, ಮತ್ತೆ ಕಾಲನ್ನು ಮೇಲೆತ್ತಿ. ಎಸ್, ನಿಧಾನವಾಗಿ ಕಾಲನ್ನು ಸುತ್ತಲಿಕ್ಕೆ ಶುರು ಮಾಡಿ. ವೆರಿ ಗುಡ್, ಕಂಟಿನ್ಯೂ ಮಾಡ್ತಾ ಇರಿ, ನಿಲ್ಲಿಸಬೇಡಿ. ಕಂಪ್ಲೀಟಾಗಿ ಎಲ್ಲ ಕಡೆನೂ ಸುತ್ತಬೇಕು ಕಾಲು. ಮಂಡಿ ನೇರವಾಗೇ ಇರಲಿ. ಕೊನೆ ಸುತ್ತು. ವೆರಿ ಗುಡ್. ಈಗ ಆಪೋಸಿಟ್ ಸೈಡಲ್ಲಿ ಸಹ ಮಾಡೋಣ. ಉಸಿರು ತಗೊಂಡು ಮೇಲೆತ್ತಿ, ಮತ್ತು ಉಸಿರು ಬಿಡುತ್ತಾ ಕೆಳಗೆ. ಎಸ್, ಎಷ್ಟು ಮೇಲೆತ್ತಕ್ಕಾಗುತ್ತೋ ಅಷ್ಟು ಮೇಲೆತ್ತಿ. ಮತ್ತು ಗಮನ ಇರಲಿ, ಬಿ ಪಿ ಜಾಸ್ತಿ ಇರೋರು, ಏನಾದರೂ ಹಾರ್ಟ್ ಸಮಸ್ಯೆ ಇರೋರು ಮಾಡುವಂತಿಲ್ಲ ಇದನ್ನು. ಉಳಿದವರೆಲ್ಲೂ ಪ್ರಾಕ್ಟೀಸ್ ಮಾಡ್ಬೋದು ಇದನ್ನು. ಎಸ್, ಕೊನೆ ಸುತ್ತು. ವೆರಿ ಗುಡ್, ರಿಲ್ಯಾಕ್ಸ್ ಮಾಡಿ. ಶವಾಸನಕ್ಕೆ ಬನ್ನಿ, ಕಾಲಾಗಲ, ಕೈ ಅಗಲ ಮಾಡಿ, ಕಣ್ಮುಚ್ಚಿ. ದೀರ್ಘವಾದ ಉಸಿರನ್ನು ತಗೊಂಡು ಉಸಿರನ್ನು ಬಿಡಿ. ಸ್ವಲ್ಪ ಹೊಟ್ಟೆ ಮತ್ತು ತೊಡೆ ಭಾಗವನ್ನು ಗಮನಿಸಿ. ಹೇಗೆ ಮಸಲ್ಸ್ ಎಲ್ಲ ಆ್ಯಕ್ಟಿವೇಟ್ ಆಗಿದೆ ಅಂತ ಗಮನಿಸಿ. ಹೇಗೆ ರಕ್ತ ಸಂಚಾರ ಹೆಚ್ಚಾಗಿದೆ ಅಂತ ಗಮನಿಸಿ.
ಎಸ್, ಉಸಿರಾಟನ ಗಮನಿಸ್ತಾ ಇರಿ.